ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ 15 ಕೋಟಿ ವೆಚ್ಚದಲ್ಲಿ ಯಲಹಂಕ ಉಪನಗರ ವಾರ್ಡ್ ನಂಬರ್ 4ರ ನ್ಯಾಯಾಂಗ ಬಡಾವಣೆಯಲ್ಲಿ ಆರ್ಚ್ ನಿರ್ಮಾಣ, ಪಾದಾಚಾರಿ ಮಾರ್ಗ, ಮುಖ್ಯ ರಸ್ತೆಯಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಹಾಗೂ ವಿವಿಧ ಕಾಮಗಾರಿಗೆ ಅಮೃತ ಹಸ್ತದಿಂದ ಉದ್ಘಾಟನೆ ಮತ್ತು ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಎಂಎಲ್ಸಿ ಶ್ರೀ ಕೇಶವ್ ಪ್ರಸಾದ್ ರವರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಇಇಇ ಶ್ರೀ ಸುಧಾಕರ್ ರೆಡ್ಡಿ ರವರು, ಎಇಇ ಶ್ರೀ ಸೋಮಶೇಖರ್ ರವರು, ಎಇಇ ಶ್ರೀ ರಾಮ ಸಂಜೀವಯ್ಯ ರವರು, ಎಇ ಶ್ರೀ ಪ್ರಕಾಶ್ ರವರು ಮತ್ತು ಯಲಹಂಕ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರಾದ ಶ್ರೀ ಎಂ ಮುನಿರಾಜು ರವರು, ವಾರ್ಡ್ ನಂಬರ್ 4ರ ಬಿಜೆಪಿ ವಾರ್ಡ್ ಅಧ್ಯಕ್ಷರಾದ ಶ್ರೀ ಎಂ ರಾಜಣ್ಣ ರವರು, ಯಲಹಂಕ ನಗರ ಮಂಡಲ ಉಪಾಧ್ಯಕ್ಷರಾದ ಶ್ರೀ ವಿ ಪವನ್ ಕುಮಾರ್ ರವರು, ಶ್ರೀ ಎಂವಿ ಈಶ್ವರ್ ರವರು, ಒಬಿಸಿ ಉಪಾಧ್ಯಕ್ಷರಾದ ಶ್ರೀ ಮಧುಸೂದನ್ ರವರು, ಬಿಜೆಪಿ ಮುಖಂಡರಾದ ಎಸ್ ಸೋಮಶೇಖರ್, ಉದಯ್ ಕುಮಾರ್, ಜೆಡಿಎಸ್ ಮುಖಂಡರಾದ ಶ್ರೀ ಎನ್ ಕೃಷ್ಣಪ್ಪ ರವರು ಹಾಗೂ ಯಲಹಂಕ ನಗರ ಮಂಡಲದ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಉತ್ತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಜುಡಿಷಿಯಲ್ ಲೇಔಟಲ್ಲಿ ನ್ಯಾಯಾಂಗ ಬಡಾವಣೆಯಲ್ಲಿ ಒಟ್ಟು 15 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಪೂಜೆಯನ್ನು ಮಾಡಿದ್ವಿ. ಭಾಳ ಪ್ರಮುಖವಾಗಿ ನ್ಯಾಯಾಂಗ ಬಡಾವಣೆಯ ಎಂಟ್ರಿನಲ್ಲಿ ನ್ಯಾಯಾಂಗ ಬಡಾವಣೆಗೆ ಯಾವುದು ಗುರುತು ಏನಿರಲಿಲ್ಲ. ಈಗ ಅಲ್ಲೊಂದು ಆರ್ಚನ್ನು ಮಾಡುವಂಥದ್ದು ಮತ್ತು ವಿದ್ಯುತ್ ದೀಪಗಳು, ಅಲಂಕಾರಿತ ವಿದ್ಯುತ್ ದೀಪಗಳನ್ನು ಹಾಕುವಂಥದ್ದು ಮತ್ತು ರಸ್ತೆ ಮತ್ತು ಫುಟ್ಪಾತ್. ಯಾಕಂದರೆ ಭಾಳ ದಿನ ಆಗಿತ್ತು, ಎಲ್ಲ ಡಾಂಬರೀಕರಣ ಮಾಡಿ ಮತ್ತು ಸ್ಯಾನಿಟರಿ ಕಾವೇರಿ ಎಲ್ಲ BWSS ಅವರು ಕೂಡ ಎಲ್ಲ ಅಗದಾಕಿದ್ರು. ಸೊ ಅದಕ್ಕೆ ಈ ಒಂದು ದುರ್ಭಿಕ್ಷ ಕಾಲದಲ್ಲೂ ಕೂಡ ಇವತ್ತು ಬರೀ ಇಷ್ಟಕ್ಕೆ ಮಾತ್ರನೇ 15 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀವಿ. ಅಷ್ಟೇ, ಇನ್ನೇನು ಕೂಡ ಎಲ್ಲೆಲ್ಲಿ ಹೇಳಿದ್ರು ಅಲ್ಲೆಲ್ಲ ಒಳಚರಂಡಿ, ವಾಟರ್ ಲೈನಲ್ಲಿ ಹಾಕಿದ್ವಿ. ಆ ರೋಡ್ಗಳಿಗೆ ಈಗ ಮತ್ತೆ ಡಾಂಬರೀಕರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾನು ನಾಗರಿಕರಲ್ಲಿ ಮನವಿ ಮಾಡೋದೇನು ಅಂತಂದರೆ, ಎಲ್ಲರೂ ನಿಮಗೆ ಸ್ಯಾನಿಟರಿ ಕಾವೇರಿ ಈ ಥರ ಸಮಸ್ಯೆ ಇದ್ದರೆ ಇಮ್ಮಿಡಿಯೇಟ್ ನಮ್ಮ ಗಮನಕ್ಕೆ ತರಬೇಕು. ನಾವು ಅದನ್ನು ಎಸ್ಪೆಷಲಿ BWSSB ಗ್ರೀವಿಯನ್ಸಸ್ಗೋಸ್ಕರನೇ ಒಂದು ಇದನ್ನು ವ್ಯಾಟ್ಸಪ್ ಗ್ರೂಪ್ ಮಾಡಿದ್ವಿ. ಅದು ಕೊಟ್ಟ ತಕ್ಷಣ ಇಮಿಡಿಯೇಟ್ ನಾವು ಅಟೆಂಡ್ ಮಾಡೋವಂಥ ಕೆಲಸ ಮಾಡ್ತಾಯಿದ್ವಿ. ಅಧಿಕಾರಿಗಳು ಕೂಡ ತುಂಬ ತಕ್ಷಣ ಸ್ಪಂದಿಸುವಂಥ ಕೆಲಸ ಮಾಡ್ತಾವ್ರೆ. ಅದಕ್ಕೆ ವಿನಂತಿ ಏನು ಅಂತಂದರೆ, ನೀವು ಮಲಗಿ ಎದ್ದು ಸೊಳ್ಳೆ ಕಚ್ಚಿ 3 ದಿನಕ್ಕೆ ಕರ್ಕೊಳೋದು ಬೇಡ. ಇಮಿಡಿಯೇಟ್ ಹೇಳಿದ್ರೆ ಒಂದು ಸಾರಿ ಡಾಂಬರ್ ಆಗಿದ್ರೆ 1 ವರ್ಷ ಮತ್ತೆ ರಸ್ತೆಯನ್ನು ಅಗಿಯಕ್ಕೆ ನಾವು ಬಿಡೋದಿಲ್ಲ ಯಾವುದೇ ಕಾರಣದಿಂದ. ಅದಕ್ಕೆ ಏನಾದರೂ ಆ ಥರ ಸಮಸ್ಯೆ ಇದ್ದರೆ ಈಗ ಹೇಳಿದ್ರು, ಈಗ 25 ಮೇನ್ ರೋಡ್ ಐತೆ ಅಂತೇಳಿ ಇಮಿಡಿಯೇಟ್ ಇಂಜಿನಿಯರ್ ಫೋನ್ ಮಾಡಿದ್ರೆ ನಾಳೆ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ನಾವು ಡಾಂಬರ್ ಆಗ್ತೀವಿ. ಸತೀಶ್ ಅವರು ನಮ್ಮ ಮಂಡಲ ಅಧ್ಯಕ್ಷರಾಗಿದ್ದರು. ಅವರ ಅಕಾಲಿಕ ಮೃತ್ಯುವನ್ನು ಹೊಂದಿದ ಮೇಲೆ 6 ತಿಂಗಳು ಪ್ರಭಾರಿ ಅಧ್ಯಕ್ಷರಾಗಿ ಮುರಾರಿ ರಾಮವನ್ನು ಇಟ್ಕೊಂಡಿದ್ವಿ. ಅದಾದಮೇಲೆ ಮೊನ್ನೆ ಪರ್ಮನೆಂಟ್ ಅಧ್ಯಕ್ಷರು ಮಾಡಬೇಕು ಅಂದಾಗ ಎಲ್ಲ ವಾರ್ಡ್ನ ಪ್ರಮುಖರನ್ನು ಅಭಿಪ್ರಾಯವನ್ನು ತಗೊಂಡು ಮುನ್ರಾಜ್ ಅವ್ರು ಕೊಟ್ಟಿದ್ವಿ. ಅವರು ಹಿರಿಯ BJPಯ ಮುಖಂಡರು ಮತ್ತು ಹಿಂದೆ ನಗರಸಭೆ ಮತ್ತು ಮಹಾನಗರ ಪಾಲಿಕೆಯಲ್ಲೂ ಕೂಡ ಕೆಲಸ ಮಾಡೋ ಅನುಭವ ಇದೆ. ಸಂಘಟನೆ ಚತುರರು ಕೂಡ ಓದಿದ್ದಾರೆ, ಸಮಯವನ್ನು ಕೊಡ್ತಾರೆ. ಅದಕ್ಕೋಸ್ಕರ ಎಲ್ಲರ ಒಂದು ಅಪೇಕ್ಷೆ ಮೇರೆಗೆ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ವಿ. ಅವರ ಅಧ್ಯಕ್ಷತೆಯಲ್ಲಿ ಬರ್ತಕ್ಕಂಥ 7 BBMP ಚುನಾವಣೆಗಳನ್ನು ನಾವು ಗೆದ್ದು ಅವರ ಒಂದು ಗೌರವ ಏನು ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇದು ಒಳಚರಂಡಿ ಸಮಸ್ಯೆಗಳೆಲ್ಲ ಕೆಲವು ಕಡೆ ಹೊಸದಾಗಿ ನೇಮಕಾತಿಯನ್ನು ಮಾಡಿದ ನಮಗೆ BBMP 7 ವಾರ್ಡ್ನ ಅಧ್ಯಕ್ಷರಾಗಿ, ನಗರಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಏಕೆಂತಂದರೆ ಅತಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿರೋಂಥ ಪಕ್ಷ ಪಾರ್ಟಿ ಅಂದರೆ ದೇಶದಲ್ಲೇ ನಂಬರ್ 1 BJP ಪಾರ್ಟಿ ಇದೆ. ಆ ಪಾರ್ಟಿಗೆ ನಾನು ಅಧ್ಯಕ್ಷನಾಗೋದಕ್ಕೆ ಖುಷಿಯಾಗ್ತಿದೆ. ಅದರಲ್ಲೂ ನಾನು ಎಸ್.ಆರ್. ವಿಶ್ವನಾಥ್ ಅಂತ ಗುರುಗಳ ಒಂದು ಕ್ಷೇತ್ರದಲ್ಲಿ ನಾನು ಅಧ್ಯಕ್ಷನಾಗಿದ್ದೀನಿ. ಅದರ ಜೊತೆಯಲ್ಲಿ ನಾನು 1996ಇಂದ 96ರಿಂದ ರಾಜಕೀಯದಲ್ಲಿ ಕೆಲಸ ಮಾಡ್ಕೊಂಬರ್ತಾಯಿದ್ದೀನಿ. ಯಲಹಂಕ ಕ್ಷೇತ್ರದಲ್ಲಿ ಎಂದೂ ಕಾಣದ ಅಭಿವೃದ್ಧಿ ಕಾಣ್ತಾ ಇದೆ. ಆ ಅಭಿವೃದ್ಧಿ ಜೊತೆಗೆ ಸಂಘಟನೆಯೂ ಅಷ್ಟೇ, ಪಕ್ಷದಿಂದ ಆಗ್ಬೋದು, ರಾಜ್ಯದಿಂದ ಆಗ್ಬೋದು, ಕ್ಷೇತ್ರದಿಂದ ಆಗ್ಬೋದು, ಯಾವುದೇ ಪಕ್ಷದ ಕಾರ್ಯಕ್ರಮ ಕೊಟ್ಟಂಥ ಸಮಯದಲ್ಲಿ ಎಲ್ಲ ಕಾರ್ಯಕರ್ತರು ಪ್ರೋತ್ಸಾಹವನ್ನು ಕೊಟ್ಟು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀರಿ. ಇದ್ರ ಮಧ್ಯದಲ್ಲಿ ನನಗೆ ಈ ಒಂದು ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಹಾಕಿದರೆ ನಮ್ಮ ಶಾಸಕರಿಗೆ ಯಾವುದೇ ಚ್ಯುತಿ ಬರದ ರೀತಿಯಾಗಿ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತೀನಿ. ನನಗೆ ತುಂಬ ಖುಷಿ ಆಗ್ತಾಯಿದೆ. ನನ್ನನ್ನು ಇಷ್ಟು ದೊಡ್ಡ ವ್ಯಕ್ತಿಗಳು ಇರೋಂಥ ಜಾಗದಲ್ಲಿ ನನ್ನನ್ನು ಗುರುತಿಸಿ ಒಂದು ಅಧ್ಯಕ್ಷ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯನ್ನು ನಾನು ಮುಗಿಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ನಂಬಿಕೆ ಇದೆ. ಯಶಸ್ವಿಯಾಗಿ ನಾನು ಪಕ್ಷ ಕಟ್ಟುವ ಕೆಲಸವನ್ನು ಮಾಡಲಿಕ್ಕೆ ಸಾಕಷ್ಟು ಸಮಯವನ್ನು ಕೊಟ್ಟು ನಾನು ಕೆಲಸವನ್ನು ಮಾಡ್ತೀನಿ ಅಂತೇಳಿ. ನನ್ನ ಹೆಸರು ಮುನ್ರಾಜು ಅಂತೇಳಿ, BBMP ಮಾಜಿ ಸದಸ್ಯರು, ಯಲಹಂಕ ಉಪನಗರ.